ಪರಿ, ಇಂದು ನೀವು ನನಗೆ ಯಾವ ರಾಜಕುಮಾರಿಯ ಕಥೆ ಹೇಳ್ತೀರಾ? ಖಂಡಿತವಾಗಿ ನನ್ನ ಪ್ರೀತಿಯೇ, ಇಂದು ನಾನು ನಿನಗೆ ಒಂದು ವಿಶೇಷ ಕಥೆ ಹೇಳುತ್ತೇನೆ. ನಿದ್ರಾ ಸುಂದರಿ ಕಥೆ. ಒಂದು ಕಾಲದಲ್ಲಿ ಒಂದು ಸುಂದರ ರಾಜ್ಯವಿತ್ತು. ಆ ರಾಜ್ಯದ ರಾಜ ಮತ್ತು ರಾಣಿ ತುಂಬಾ ಒಳ್ಳೆಯವರು. ಆದರೆ ಅವರಿಗೆ ಒಂದು ದೊಡ್ಡ ದುಃಖ ಇತ್ತು. ಅವರಿಗೆ ಮಕ್ಕಳಿರಲಿಲ್ಲ. ಪ್ರತಿದಿನವೂ ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ನಮಗೆ ಒಂದು ಮಗು ಕೊಡಿ ಎಂದು ಕೋರಿಕೊಳ್ಳುತ್ತಿದ್ದರು. ಅಂತೂ ಒಂದು ದಿನ ಅವರ ಪ್ರಾರ್ಥನೆ ಫಲಿಸಿತು. ರಾಣಿಗೆ ಒಂದು ಸುಂದರ ಹೆಣ್ಣು ಮಗು ಜನಿಸಿತು. ಆ ಮಗುವನ್ನು ನೋಡಿ ರಾಜ ಮತ್ತು ರಾಣಿ ತುಂಬಾ ಸಂತೋಷಪಟ್ಟರು. ರಾಜ್ಯದ ಎಲ್ಲ ಜನರು ಕೂಡ ಹರ್ಷದಿಂದ ಕಂಗೊಳಿಸಿದರು. ಈ ಸಂತೋಷವನ್ನು ಹಂಚಿಕೊಳ್ಳಲು ರಾಜನು ಒಂದು ದೊಡ್ಡ ಹಬ್ಬವನ್ನು ಆಯೋಜಿಸಿದನು. ಆ ಹಬ್ಬಕ್ಕೆ ಎಲ್ಲ ಒಳ್ಳೆಯ ಪರಿಗಳನ್ನು ಆಹ್ವಾನಿಸಲಾಯಿತು. ಪರಿಗಳು ಒಂದರ ನಂತರ ಒಂದು ಬಂದು ಆ ಮಗು ಮೇಲೆ ಆಶೀರ್ವಾದಗಳನ್ನು ನೀಡಲು ಶುರು ಮಾಡಿದರು. ಒಬ್ಬ ಪರಿ ಹೇಳಿದಳು, ಈ ಮಗು ಬಹಳ ಸುಂದರವಾಗಿರಲಿ. ಮತ್ತೊಬ್ಬಳು ಹೇಳಿದಳು, ಇವಳ ಧ್ವನಿ ಮಧುರವಾಗಿರಲಿ. ಇನ್ನೊಬ್ಬಳು ಹೇಳಿದಳು, ಇವಳು ಬುದ್ಧಿವಂತಳಾಗಿರಲಿ. ಹೀಗೆ ಪರಿಗಳು ಒಳ್ಳೆಯ ವರಗಳನ್ನು ಕೊಡುತ್ತಿದ್ದರು. ಆದರೆ ಆ ಸಮಯದಲ್ಲಿ ಏಕಾಏಕಿ ಅರಮನೆ ಬಾಗಿಲು ಬಿರುಸಿನಿಂದ ತೆರೆಯಿತು. ಒಂದು ಕೆಟ್ಟ ಪರಿ ಒಳಗೆ ಬಂದಳು. ಅವಳ ಕಣ್ಣುಗಳಲ್ಲಿ ಕೋಪ ತುಂಬಿತ್ತು. ನನ್ನನ್ನು ಆಹ್ವಾನಿಸದೆ ಹಬ್ಬ ಮಾಡುತ್ತಿದ್ದೀರಾ ಎಂದು ಅವಳು ಕೋಪದಿಂದ ಕೇಳಿದಳು. ಎಲ್ಲರೂ ಭಯದಿಂದ ನಿಂತರು. ಅವಳು ಕೋಪದಲ್ಲಿ ಶಾಪ ನೀಡಿದಳು. ಈ ಮಗು ತನ್ನ 16ನೇ ವಯಸ್ಸಿನಲ್ಲಿ ಸೂಜಿಯನ್ನು ಮುಟ್ಟಿದಾಗ ಸಾಯುವಳು ಎಂದು ಕೂಗಿದಳು. ಈ ಮಾತು ಕೇಳಿ ಎಲ್ಲರೂ ನಡುಗಿದರು. ರಾಣಿ ಕಣ್ಣೀರು ಸುರಿಸುತ್ತಾ ಮಗುವನ್ನು ಹತ್ತಿರ ಹಿಡಿದುಕೊಂಡಳು. ಆದರೆ ಇನ್ನೂ ಒಬ್ಬ ಒಳ್ಳೆಯ ಪರಿಯ ಆಶೀರ್ವಾದ ಬಾಕಿಯಿತ್ತು. ಅವಳು ಮುಂದೆ ಬಂದು ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ತಿಳಿಸಿದಳು. ಆದರೆ ಅದನ್ನು ಬದಲಾಯಿಸಿದಳು. ಈ ಮಗು ಸಾಯುವುದಿಲ್ಲ. ಅವಳು ಆಳವಾದ ನಿದ್ರೆಗೆ ಜಾರುವಳು. ಸತ್ಯಪ್ರೀತಿಯ ಮುತ್ತಿನಿಂದ ಮಾತ್ರ ಅವಳು ಎಚ್ಚರವಾಗುವಳು ಎಂದು ಹೇಳಿದಳು. ರಾಜನು ತಕ್ಷಣ ಆದೇಶಿಸಿದನು. ರಾಜ್ಯದಲ್ಲಿರುವ ಎಲ್ಲಾ ಸೂಜಿಗಳನ್ನು ತೆಗೆದುಹಾಕಲು ಹೇಳಿದನು. ಆದರೆ ರಾಜನ ಮನಸ್ಸಿನಲ್ಲಿ ಭಯ ಉಳಿದೇ ಇತ್ತು. ಹೀಗಾಗಿ ರಾಜನು ತನ್ನ ಮಗಳನ್ನು ಕಾಡಿನ ಒಂದು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲು ನಿರ್ಧರಿಸಿದನು. ಕಾಡಿನ ನಡುವೆ ಅವಳು ಬೆಳೆಯುತ್ತಾ ಬಹಳ ಸುಂದರ ಮತ್ತು ದಯಾಳು ಹುಡುಗಿಯಾಗಿ ಮಾರ್ಪಟ್ಟಳು. ಅವಳು ಹೂಗಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಪಕ್ಷಿಗಳ ಜೊತೆ ಮಾತನಾಡುತ್ತಿದ್ದಳು. ಅವಳು ಹಾಡುತ್ತಿದ್ದಾಗ ಸುತ್ತಮುತ್ತಲಿನ ವಾತಾವರಣವೇ ಮಧುರವಾಗುತ್ತಿತ್ತು. ಒಂದು ದಿನ ಅವಳು ಕಾಡಿನಲ್ಲಿ ನಡೆದಾಡುತ್ತಿದ್ದಾಗ ಒಂದು ಯುವಕನನ್ನು ನೋಡಿದಳು. ಅವನು ಒಬ್ಬ ರಾಜಕುಮಾರ. ಇಬ್ಬರೂ ಮಾತನಾಡಲು ಶುರು ಮಾಡಿದರು. ಮಾತುಕತೆ ನಿಧಾನವಾಗಿ ಸ್ನೇಹಕ್ಕೆ, ನಂತರ ಪ್ರೀತಿಗೆ ತಿರುಗಿತು. ಅವರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟರು. ಆ ದಿನವೇ ಅವಳ 16ನೇ ಹುಟ್ಟುಹಬ್ಬವಾಗಿತ್ತು. ಪರಿಗಳು ಅವಳಿಗೆ ಸತ್ಯವನ್ನು ಹೇಳಲು ನಿರ್ಧರಿಸಿದರು. ಅವಳನ್ನು ಅರಮನೆಗೆ ಕರೆದುಕೊಂಡು ಹೋದರು. ರಾಜ ಮತ್ತು ರಾಣಿ ತಮ್ಮ ಮಗಳನ್ನು ಮತ್ತೆ ನೋಡಿ ತುಂಬಾ ಸಂತೋಷಪಟ್ಟರು. ಆದರೆ ಆ ದಿನವೇ ಶಾಪ ನಡೆಯಬೇಕಿತ್ತು. ಅವಳು ಅರಮನೆಯೊಳಗೆ ಸುತ್ತಾಡುತ್ತಿದ್ದಾಗ ಒಂದು ಹಳೆಯ ಕೊಠಡಿಯನ್ನು ಕಂಡಳು. ಅದರೊಳಗೆ ಒಂದು ವೃದ್ಧ ಮಹಿಳೆ ಸೂಜಿ ನೂಕುತ್ತಿದ್ದಳು. ರಾಜಕುಮಾರಿ ಅದನ್ನು ನೋಡಿ ಆಶ್ಚರ್ಯಪಟ್ಟಳು. ಇದೇನು ಎಂದು ಕೇಳಿದಳು. ಅವಳು ಹತ್ತಿರ ಹೋಗಿ ಸೂಜಿಯನ್ನು ಮುಟ್ಟಿದಳು. ಆ ಕ್ಷಣದಲ್ಲೇ ಅವಳು ನೆಲಕ್ಕೆ ಬಿದ್ದು ಆಳವಾದ ನಿದ್ರೆಗೆ ಜಾರಿದಳು. ಶಾಪ ಸತ್ಯವಾಯಿತು. ಈ ದೃಶ್ಯವನ್ನು ನೋಡಿ ಎಲ್ಲರೂ ದುಃಖಪಟ್ಟರು. ಆದರೆ ಒಳ್ಳೆಯ ಪರಿಗಳು ಒಂದು ನಿರ್ಧಾರ ತೆಗೆದುಕೊಂಡರು. ಅವರು ರಾಜ, ರಾಣಿ ಮತ್ತು ರಾಜ್ಯದ ಎಲ್ಲಾ ಜನರನ್ನು ನಿದ್ರೆಗೆ ತಳ್ಳಲು ನಿರ್ಧರಿಸಿದರು. ಯಾರೂ ವಯಸ್ಸಾಗಬಾರದು ಎಂದು ಅವರು ಬಯಸಿದರು. ಅರಮನೆಯ ಸುತ್ತಲೂ ದೊಡ್ಡ ಮುಳ್ಳಿನ ಗಿಡಗಳು ಬೆಳೆದವು. ಕಾಲ ಕಳೆದಂತೆ ಆ ಕಾಡು ಇನ್ನಷ್ಟು ಗಟ್ಟಿಯಾಯಿತು. ಯಾರೂ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ವರ್ಷಗಳು ಕಳೆದವು. 10 ವರ್ಷಗಳು, 50 ವರ್ಷಗಳು, ಕೊನೆಗೆ 100 ವರ್ಷಗಳು ಕಳೆದವು. ರಾಜಕುಮಾರಿಯ ಕಥೆ ಒಂದು ದಂತಕಥೆಯಾಯಿತು. ಒಂದು ದಿನ ಒಂದು ಧೈರ್ಯಶಾಲಿ ರಾಜಕುಮಾರ ಆ ಕಥೆಯನ್ನು ಕೇಳಿದನು. ನಾನು ಆ ರಾಜಕುಮಾರಿಯನ್ನು ರಕ್ಷಿಸುತ್ತೇನೆ ಎಂದು ಅವನು ನಿರ್ಧರಿಸಿದನು. ಅವನು ಆ ಮುಳ್ಳಿನ ಕಾಡಿನ ಕಡೆಗೆ ಹೋದನು. ಆದರೆ ಆಶ್ಚರ್ಯಕರವಾಗಿ ಅವನು ಹತ್ತಿರ ಹೋಗುತ್ತಿದ್ದಂತೆ ಮುಳ್ಳಿನ ಗಿಡಗಳು ಸ್ವತಃ ತೆರೆಯಲು ಶುರು ಮಾಡಿದವು. ಅವನಿಗೆ ದಾರಿ ಸಿಕ್ಕಿತು. ಅವನು ನಿಧಾನವಾಗಿ ಅರಮನೆಗೆ ಪ್ರವೇಶಿಸಿದನು. ಎಲ್ಲೆಡೆ ಮೌನ. ಜನರು ನಿದ್ರಿಸುತ್ತಿದ್ದರು. ಎಲ್ಲವೂ ನಿಂತಂತಿತ್ತು. ಅವನು ಒಳಗೆ ನಡೆದು ಕೊನೆಗೆ ರಾಜಕುಮಾರಿಯನ್ನು ಕಂಡನು.
ಅವಳು ಸುಂದರವಾಗಿ ನಿದ್ರಿಸುತ್ತಿದ್ದಳು. ಅವಳನ್ನು ನೋಡಿ ಅವನು ಮಂತ್ರಮುಗ್ಧನಾದನು. ನಿಧಾನವಾಗಿ ಅವನು ಅವಳ ಹತ್ತಿರ ಹೋದನು. ಅವನು ಅವಳನ್ನು ಮುತ್ತಿಕ್ಕಿದನು. ಆ ಕ್ಷಣದಲ್ಲೇ ಶಾಪ ಮುರಿಯಿತು. ರಾಜಕುಮಾರಿ ಕಣ್ಣು ತೆರೆದಳು. ಅವಳು ಎಚ್ಚರಗೊಂಡಳು. ಅರಮನೆಯಲ್ಲಿದ್ದ ಎಲ್ಲರೂ ಎಚ್ಚರಗೊಂಡರು. ಎಲ್ಲೆಡೆ ಸಂತೋಷ ತುಂಬಿತು. ರಾಜ ಮತ್ತು ರಾಣಿ ತಮ್ಮ ಮಗಳನ್ನು ಅಪ್ಪಿಕೊಂಡರು. ರಾಜಕುಮಾರ ಮತ್ತು ರಾಜಕುಮಾರಿ ಒಬ್ಬರನ್ನೊಬ್ಬಳು ನೋಡಿ ಸಂತೋಷಪಟ್ಟರು. ಕೆಲವು ದಿನಗಳ ನಂತರ ಅವರ ವಿವಾಹ ನಡೆಯಿತು. ರಾಜ್ಯದಲ್ಲಿ ಮತ್ತೆ ಹಬ್ಬ ಶುರುವಾಯಿತು. ಜನರು ನೃತ್ಯ ಮಾಡಿದರು, ಹಾಡಿದರು. ಹೀಗೆ ಅವರು ಸಂತೋಷದಿಂದ ಜೀವನ ನಡೆಸಿದರು. ರಾಜಕುಮಾರಿ ಆದ್ಯಾ, ಈ ಕಥೆ ನಿಮಗೆ ಇಷ್ಟವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ. ಹೌದು, ನನಗೆ ತುಂಬಾ ಇಷ್ಟವಾಯಿತು. ನಾಳೆ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.